ನಮಸ್ಕಾರ ಅಣ್ಣ. ನಮಸ್ಕಾರ. ನಾವು ಒಂದು ಸಾವಯವ ಗೊಬ್ಬರ ಕಂಪನಿಯಿಂದ ನಿಮ್ಮ ತಮ್ಮಾರು ಇರೋದ್ರಿಂದ ಒಂದು ಸಾರಿ ನೋಡ್ರಿ ಅಂತೇಳಿ ನಿಮ್ಗೊಂದು ಡೋಸ್ ನಾವು ಈ ಒಂದು ದ್ರಾಕ್ಷಿ ಕೊಟ್ಟಿದ್ದೇವೆ. ಹೌದ್ರಿ? ಆದರೂ ಏನದು ಎಷ್ಟು ಎಕರೆ ಐತ್ರಿ ಇದು ದ್ರಾಕ್ಷಿ? ಇದು 3 ಎಕರೆ, ಒಟ್ಟು ಟೋಟಲೇ 7 ಎಕರೆ ಐತ್ರಿ. 7 ಎಕರೆ ಐತಿ. ಒಟ್ಟು ದ್ರಾಕ್ಷಿ ನೀವು ಎಷ್ಟು ಮಾಡಿರಿ? ನಾವು ಒಟ್ಟು ಈ ಪ್ಲಾಟ್ ಎಷ್ಟು ಎಕರೆ ಐತ್ರಿ ಇದು? ಇದು 1 ಎಕರೆ ಐತ್ರಿ. 1 ಎಕರೆ ಐತಿ. ಇಬ್ಬರು ನಡುವೆ? ಹಾಂ, ಇಬ್ಬರು ನಡುವೆ. ಅಲ್ಲಿ ತೆಳಗದವ್ರಿ, 6 ಎಕರೆ ತೆಳಗದವ್ರಿ. ಅದಕ್ಕೆ ನಮ್ದು ಒಂದು ಮೇಸ್ತ್ರಿ ಇದ್ರು ವಿಠಲ್ ಮಿರ್ಗಿ ಅಂತೇಳಿ. ನಿಮಗೇನು ಹೇಳಿದ್ರು ಅವರು? 1 ಎಕರೆಗೆ 2 ಭೂಮಿ ದನ 2 ಸಾರಿ ಕೊಡ್ರಿ ಅಂತ ಹೇಳಿದರು. ಅವರು. ನೀವೇನು ಮಾಡಿದ್ರಿ? ಯಾಕೋ ನಮಗೆ ಸಂಶಯ ಬರಾಕತ್ತದಪ್ಪ ಅಂಥೇಳಿ ಒಂದ ಡೋಸ್ನಾಗೆ 2 ಕೊಡೋ ಜಾಗದಾಗ ಒಂದ ಭೂಮಿ ದನ ಕೊಟ್ರಿ. 1 kg ಮಲ್ಟಿಪ್ಲೇಯರ್ ಕೊಟ್ರಿ. ನಾವೇನು ಹೇಳಿದ್ದೇವೆ 1 ಡೋಸಿಂದು ಅದು ಅರ್ಧ ಕೊಟ್ರಿ. ಅಂದ್ರೆ ಯಾಕೋ ಸುಮ್ಮನೆ ನಮ್ಮ ಬೆಳೆ ಕೆಡಿಸ್ಕೊಂಡ್ರಿ ಹೆಂಗಪ್ಪ ಹೌಲ್ ಮಾಡಿದ್ರಿ. ಇದ್ದಿದ್ರಾಗ ಚಲೋ ಆಗೈತಲ್ರಿ? ಚಲೋ ಆಗ್ಯದ್ರಿ. ವರ್ಷ ಮಮ್ಮಿ ಆತೈತ್ರಿ, ಭಾಳ. ಈ ವರ್ಷ ಮಮ್ಮಿ ಆಗಿಲ್ರಿ. ಮಮ್ಮಿ ಆಗಿಲ್ಲ. ಈಗ ಏನಾಗೈತಂದ್ರೆ ನಾವು ಅದು 2 ಡೋಸ್ ಡಬಲ್ ಅಂದ್ರೆ ಅದ್ರ 4 ಪಟ್ಟು ಕೊಡ್ತಿದ್ದೇವೆ. ನಂದ್ರೆ ನಾವು 100ಕ್ಕೆ 25% ಅಷ್ಟೇ ಕೊಟ್ರಿ ಇದಕ್ಕೆ. 25%. ಹಾಂ, ನಾವು ಹೇಳದಂಗೆ ಕೊಟ್ರಿ. ಇನ್ನು 3 ಪಟ್ಟು ಹೆಚ್ಚಿಗೆ ಕೊಡ್ಬೇಕಾತಿತ್ತು, ಕೊಟ್ಟಿಲ್ಲ. ಈ ಕುಡಿದ್ರಿಂದ ವರ್ಷದಕ್ಕಿಂತ ಈ ವರ್ಷ ಚೇಂಜ್ ಅನ್ಸೋದಲ್ಲ ನಿಮ್ಮ ಬೆಳೆಯಲ್ಲಿ? ಯಾಕಂತಂದ್ರೆ ಈ ವರ್ಷದ ವಾತಾವರಣದಾಗ ಏನಂತಂದ್ರೆ ಏನಾಗ್ಯದ ಅಂತಂದ್ರೆ ಭಾಳ ಜನ ಫೇಲ್ ಆಗ್ಯಾರ. ನಮ್ಮ ಊರಾಗೂ ಬಿಟ್ರ ಭಾಳ ಕಡೆಗೆ ನೋಡ್ರಿ ಅಲ್ರಿ, ಇದನ್ನೇ ಮಾಡಿಲ್ಲ ಅವರು. ದ್ರಾಕ್ಷಿದು ಕಾಯಿನೇ ಹಿಡ್ದಿಲ್ಲ ಅವರು. ಹಿಡ್ದಿಲ್ರಿ? ಹಾಂ, ನಿಮಗೆ ಹಿಡ್ಕೊಂಡದವ. ಇದು ನಮ್ದು ಸಾಯಿಲ್ ಮಲ್ಟಿಪ್ಲೇಯರ್ ಭೂಮಿ ದನ್ನ ಚಲೋ ಅದಲ್ರಿ? ಚಲೋ ಅದ ರೀ, ಕಮ್ಮಿ ಚಲೋ ಅದ ರೀ. ಹಾಂ, ಮುಂದಿನ ವರ್ಷ ಬಳಸ್ತಿರಲ್ಲ? ಮುಂದಿನ ವರ್ಷ ಬಳಸ್ತೀವಿ ರೀ. ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀವಿ? 25% ಅಟ್ಟೆ ಬಳಸಿವ್ರಿ ನಾವು ಈ ಸಾರಿ. ಹಾಂ ಹಾಂ ರೀ. ಮುಂದಿನ ಸಾರ್ತಿ ಏನದ 50% ಬರ್ರಿ. ಸರ್ಕಾರಿ ಗೊಬ್ಬರ ತಿಪ್ಪಿ ಗೊಬ್ಬರ ಸೇರಿ 50% ಒಟ್ಟೆ ಬಿಟ್ಟಿಲ್ರಿ ನಾವೇನು. ಈ ವರ್ಷ ಏನು ಬಿಟ್ಟೇ ಇಲ್ಲ. ಸರ್ಕಾರ ಗೊಬ್ಬರ ಭಾರಿ ಐತಲ್ ಮತ್ತ. ಮುಂದಿನ ವರ್ಷ ನಮ್ಮದೇ ಅಂದ್ರೆ ಸಾವಯವ ತಿಪ್ಪಿ ಗೊಬ್ಬರದಾಗಿ 25% ಬೆಳೆಸಿರಿ. ಬರೋ ವರ್ಷದಾಗ ಏನದ 50% ಮಾಡ್ರಿ. 50% ಮಾಡ್ತೀವಿ. ಹಾಂ ರೀ. ತಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಮಲ್ಲು ಅಂತ್ರಿ. ಮಲ್ಲು ರೇವತ್ಗಾಂವ್. ಅಣ್ಣಾರ ಹೆಸರು ರೀ? ಬಸವರಾಜ್ ರೇವತ್ಗಾಂವ್. ಇಬ್ರು ಅಣ್ಣ ತಮ್ಮ ಇದ್ರಿ. ಇನ್ನೊಂದು ಪ್ಲಾಟ್ ಅದ ಕೂಡೆ ಮಾಡಿದಿರಿ. ಈಗೆಲ್ಲ ನಿಮ್ದೊಂದು ಬೇಕಾದವ್ರಿಗೆ ಹೇಳ್ತಿರಲ್ರಿ ಮಾಡಂತ? ಅದ್ರ ಜೊತೆಗೆ ಕಬ್ಬಿಗೆ ಹೆಂಗಾಗೈತ್ರಿ? ಕಬ್ಬಿ ಕೊಟ್ಟಿದ್ದೇವಲ್ಲ ಅದ್ರ ಕಬ್ಬ ಅದು 1/2 ಎಕರೆ 30 ಟನ್ ಐತ್ರಿ ಸರಿ. ಹಾಂ, 60 ಬಿತ್ತಲ್ಲ. ಈಗ 2ನೇ ಟನ್ನ ಇಲ್ಲೇ ನಮ್ಮ ವಿಜಯ್ ಕುಮಾರ ಸುತ್ತಮುತ್ತ ಎಲ್ಲರೂ ಒಂದೊಂದು ಎಕರೆ ಕೆಟ್ಟು ಬಿದ್ದವ್ರು. ಒಂದೊಂದು ಎಕರೆ 25 ಆಗ್ಯಾವ. ನೀವು 1/2 ಎಕರೆಗೆ 30 ಬೆಳೆದಿರಿ. ಮತ್ತ ಅದು ಹೇಳಿದ್ರಿ ನೀವು ದ್ರಾಕ್ಷಿ ಒಳಗೆ ಹೊಲ ಕಡೆ ಹೋಗೋದಾಗಿಲ್ಲ ಅಂತ. ಹೋಗೋದಾಗಿಲ್ರಿ, ಅದು ಒಂದೇ ಸಾರ್ತಿ ಬಿಟ್ಟಿನ್ರಿ ನಾ. ಒಂದೇ ಸಾರಿ ಬಿಟ್ರ ಅದಕ್ಕೂ ಡೋಸ್ ತಪ್ಸಿರಿ ನೀವು. ಅದ್ರ ಒಟ್ಟಿನ ಮೇಲೆ ಈಗ ನಿಮಗೆ ಏನಾಗ್ಬಿಟ್ಟೈತಿ? ಚಲೋನು ಆಗ್ಯದ, ಖರ್ಚುನು ಕಡಿಮೆ ಆಗ್ಯದ. ಖರ್ಚು ಕಡಿಮೆ ಐತ್ರಿ ಸಾರಿ. ಮತ್ತ 20 ಮಮ್ಮಿ ಆಯ್ತಿತ್ತು. ಈ ವರ್ಷ ಮಮ್ಮಿ ಇದು ಮಮ್ಮಿದಾಯ್ತು. ಈಗ ನಿಮ್ಗೆ ಯಾಕಂತಂದ್ರೆ ಒಂದೇನೋ ನೀವು ವಾತಾವರಣ ಮೇಲೆ ಬತ್ತು, ವಾತಾವರಣ ಮೇಲೆ ಆಗ್ಯದೋ ಇದ್ರ ಮೇಲೆ ಆಗ್ಯದೋ ಅಂದ್ರೆ ಕಬ್ಬು ವಾತಾವರಣ ಮೇಲೆ ಉಳ್ದವ್ರು ಇವ್ರದ್ದು 30, 1/2 ಎಕರೆಗೆ 30 ಆದ್ರೆ ಉಳ್ದವ್ರು 25 ಆಗ್ಯಾವ. ಸರಾಸರಿ ಕೇಳ್ರಿ ನೀವು. 1 ಎಕರೆಗೆ 25 ಆಗ್ಯಾವ. 20, 25, 30 ಅಷ್ಟೇ ಆಗ್ಯಾವ. ನಿಮ್ದು 1/2 ಎಕರೆಗೆ 30 ಟನ್ ಆಗ್ಯದ ಮಳೆ ಇಲ್ಲ ಅಂದ್ರೂ. ಇದು ನಮ್ದು ಗೊಬ್ಬರದ ಸಂತೃಪ್ತಿ ಐತಲ್ರಿ? ಆಯ್ತು. ನಿಮ್ದೊಂದು ಮೊಬೈಲ್ ನಂಬರ್ ಹೇಳ್ರಿ? 7892 ಹಾಂ ರೀ 584887. ನಿಮ್ದಿಟ್ಟು ಹೇಳ್ರಿ ಸಾವ್ಕಾರ ಇದ್ರೆ? 9632 ಮಾತು ರೀ 91 070. ಹಾಂ ರೀ. ತಮ್ಗೇನಾದರೂ ಒಂದು ಈ ಸಾವಯವದ ಬದಲಾಗ ಡೌಟ್ ಇತ್ತಂದ್ರೆ ಮತ್ತು ಇನ್ನೂ ಇವರು ಒಂದು 10 ವರ್ಷದ ದ್ರಾಕ್ಷಿ ಮಾಡಾಕತ್ತಾರ, ತಮ್ಮ ದ್ರಾಕ್ಷಿಯಲ್ಲಿ ಏನು ಬದಲಾವಣೆ ಆಯಿತು ನಮ್ಮ ಗೊಬ್ಬರದಿಂದ ಅನ್ನೋದ್ರ ತಿಳ್ಕೋದಿತ್ತಂದ್ರೆ ನೀವು ಕಾಲ್ ಮಾಡ್ಬೋದು. ಇಷ್ಟು ಹೇಳಿ ಒಂದು ಈ ವಿಡಿಯೋ ಮುಗಿಸ್ತೀವಿ. ನಮಸ್ಕಾರ ರೀ. ನಮಸ್ಕಾರ. ಚಲೋ ಐತಲ್ಲ ಕಡೆ. ಇನ್ನೂ ಸೈಜ್ ಬರ್ತಿತ್ತು ಕಾಕ. ತಪ್ಪದ ತಪ್ಪದ ಮುಂದಿನ ವರ್ಷ ಮಾಡೋಣದು. ಎಷ್ಟು ಬೇಕು ಕಟ್ಟು ಹಿಡ್ಕೊಂಡದ. ಸರ್ಕಾರ ಗೊಬ್ಬರ ಯೂಸ್ ಮಾಡ್ಲಿಕ್ಕ ಯೂಸ್ ಮಾಡಲ್ಲ. ಎವರೇಜ್ ಅದಿಲ್ಲ ಮಾಲ. ಬ್ಯಾಸಿಗೆ ನಾವು ಮುಂದೂ ಸರ್ಕಾರ ಗೊಬ್ಬರ ವಾಪರ್ಸಲ್ಲ. ಇಲ್ಲ ಭೂಮಿನೂ ಕೇಳ. ನೀ ಕೊಟ್ಟಿದ ಗೊಬ್ಬರ ಜೀವಾಮೃತ ಜೀವಾಮೃತನ ಕೆಲಸ ಕೊಡ್ತೈತೆ ಬಿಡ್ರಿ.